ಇವ್ರು ಮಾತ್ರ ಫೀಲಿಂಗ್ಸ್ ಇರೋದು ನನಗಿಲ್ವಾ? ನಾನು ಮನುಷ್ಯ ತಾನೆ. ಏನೋ ಮಾತು ತಪ್ಪಿದ್ದೀನಿ. ಇಷ್ಟಪಟ್ಟು ಒಂದಾಗಿದ್ದೀವಿ. ನಾವೇನು ಬಾಂಡ್ ಪೇಪರ್ ಬರ್ಕೊಟ್ಟಿದ್ದೀವ ನಮ್ಮ ವಿಷಯದಲ್ಲಿ ಹೇಗೆ ಬೇಕಾದ್ರೂ ಆಡಿ ಅಂತ? ಎಲ್ಲದೂ ಬಂದು ಇತಿಮಿತಿಯಾದ ಇದ್ದೇ ಬೇತಾಳ. ಅದನ್ನ ಮೀರಿದ್ರೆ ಕೋಪ ಬಂದೇ ಬರುತ್ತೆ. ಹೇಜಾಕ್ ಬಿಟ್ಟಾಕಿ ಅದನ್ನ. ದಿನನಿತ್ಯದ ಕತೆ ಇದೆ. ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ, ಯೋಚನೆ ಮಾಡ್ತಿದ್ರೆ ನಮ್ಮ ಪರ್ಸನಲ್ ಲೈಫ್ ಹಾಳಾಗೋದು. ನೀನು ಬಾಯ್ಲಿ ಕುತ್ಕೋ. ಬಿಸಿದೆ ಬರ್ತೀನಣ್ಣ. ಗುಂಡ ನಂಗೆ ಬೇಡ ಗುಂಡ. ದಿನ ಎಲ್ಲ ಗ್ಯಾರೇಜಲ್ಲಿ ಕೆಲಸ ಮಾಡಿಕೊಂಡು ಫುಲ್ ಸುಸ್ತಾಗಿ ಬಂದಿದ್ದೀನಿ ಕಣೆ. ಹಸಿವಾಗ್ತಾ ಇದೆ. ಹೆಂಡತಿ ಕೈಯಲ್ಲಿ ಒಂದು ತುತ್ತು ತಿನ್ನೋಣ ಅಂತ ಆಸೆ ಪಟ್ಟೆ. ನನ್ನ ಜೊತೆ ನಿನ್ನ ಕಥೆ ಹಾಯಾದ ಹಾದಿ ನೋಡುತ್ತಿದೆ. ಯಾವ ಹೂವು ಯಾರ ಮುಡಿಗೋ ಎಂದೋ ಗೀಚಿಯಾಗಿದೆ. ಬ್ರಹ್ಮ ಬರೆದ ಲೆಕ್ಕಾಚಾರ ನಾವು ಒಪ್ಪಬೇಕಿದೆ. ನನ್ನ ದಾರಿ ನಿನ್ನ ಸೇರಿ ತುಂಬಾನೇ ಹೊಸದಾಗಿದೆ. ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಬದಳ ನೀನು ಬರೋಕ್ಕೂ ಮುಂಚೆ ಲೈಫ್ ಅನ್ನೋದು ಇಷ್ಟೊಂದು ಬ್ಯೂಟಿಫುಲ್ ಆಗಿರುತ್ತೆ ಅಂತ ಗೊತ್ತೇ ಇರಲಿಲ್ಲ ಕಣ. ಗೊತ್ತಲ್ಲ ಈಗೇನೋ ಮ್ಯಾಜಿಕ್ ನಡೀತು ಕಣೆ. ಏನು ಅಂತ ಅರ್ಥ ಆಗಿಲ್ಲ. ಇನ್ನೊಂದ್ಸರಿ ಅರ್ಥ ಮಾಡಿಸಿ ಪ್ಲೀಸ್. ಯಾರಾದರೂ ಫ್ರೆಂಡ್ಸು ಅಕೇಶನ್ಗಂತ ಕರೆದ್ರೆ ಬರೀ ಕೂಲ್ ಡ್ರಿಂಕ್ಸ್ ಕುಡ್ಕೊಂಡು ಬರ್ತಿದ್ದು ನನ್ನನ್ನು ಕುಡಕ್ ನನಗೆ ಮಾಡಿಬಿಟ್ಟಿದ್ದೆಲ್ಲ ಆಯ್ತಾ? ಏನು ಮಾಡಲಿ ನಾನು ಎಷ್ಟು ಪ್ರಯತ್ನ ಪಟ್ಟರು ನಿನ್ನ ನೆನಪು ನನ್ನ ಸುಡ್ತಾನೆ ಇದೆ ಮೇಡ. ಅದಕ್ಕೆ ನಾನು ನನ್ನನ್ನು ಮರೆಯೋ ತನಕ ನಾನು ಕುಡಿತಾನೆ ಬಿದ್ದಿರ್ತೀನಿ. ಇಷ್ಟರಲ್ಲೇ ಈ ಕುಡಿತಕ್ಕೂ ಬ್ರೇಕ್ ಹಾಕ್ತೀನಿ, ನಿಮ್ಮ ಸಂಸಾರಕ್ಕೂ ಫುಲ್ ಸ್ಟಾಪ್ ಇಡ್ತೀನಿ.
ಅಯ್ಯೋ ದೇವ್ರೆ, ಇವನು ಏನು ಮಾಡ್ತಾಡಿಲ್ಲಪ್ಪ. ಮನೇಲಿ ಇಷ್ಟೊಂದು ಜನ ಇರಬೇಕಾದ್ರೇನೆ ಈ ರೀತಿ ಆಡ್ತಿದ್ದಾರೆ. ಇನ್ನು ಎಲ್ಲರೂ ಮಲಗದ ಮೇಲೆ ಏನಾದರೂ ನಡೆದು ಬಿಟ್ರೆ ಚೆ ಇಲ್ಲ, ನಾನು ಅದಕ್ಕೆ ಅವಕಾಶ ಕೊಡಬಾರ್ದು. ಏನಾದರೂ ಮಾಡಿ ಅವರಿಬ್ಬರನ್ನ ತಡಿಬೇಕು. ಆದ್ರೆ ಮಾವ ಬೇರೆ 1000 ಸಲ ಎಚ್ಚರಿಕೆ ಕೊಟ್ಟಿದ್ದಾರೆ ಆ ಕಡೆ ಕಾಲು ಇಡಬಾರ್ದು ಅಂತ. ಅದನ್ನ ಮೀರ್ ನಾನು ಹೇಗಪ್ಪ ಹೋಗ್ಲಿ ಅಲ್ಲಿಗೆ? ಹೇಗೆ ಅವರಿಬ್ಬರನ್ನ ದೂರ ಮಾಡ್ಲಿ? ಎರಡು ರೂಮ್ನು ಚೆಕ್ ಮಾಡ್ತೀನಿ. ಯಾವ ಸಿಮ್ಮು ನನ್ನ ಹೆಸರಲ್ಲಿಲ್ಲ. ಎಲ್ಲ ನಿನಗೋಸ್ಕರನೇ ಇದೆ, ಎಲ್ಲ ನಿನಗೋಸ್ಕರನೇ. ನಿನ್ನನ್ನು ಅವನನ್ನು ಪರ್ಮನೆಂಟಾಗಿ ದೂರ ಮಾಡೋ ಈ ಪ್ಲ್ಯಾನಿಗೆ ನಾನಿಟ್ಟಿರೋ ಹೆಸರೇ ಆಪರೇಷನ್ ವೇಷನ್. ಯಾವುದಿದು ಅನ್ನೊಂದು ನಂಬರು? ಹಲೋ ದಿನೇಶ್. ಪ್ರೀತಮ್ ಸರ್, ಇದೇನು ಹೊಸ ನಂಬರಿಂದ ಮಾಡಿದ್ದೀರಾ? ಇನ್ಮೇಲಿಂದ ನಿನಗೆ ನನ್ನ ನಂಬರಿಂದ ಕಾಲ್ ಬರಲ್ಲ, ಹೊಸ ನಂಬರ್ಗಳಿಂದನೇ ಕಾಲ್ ಬರ್ತಿರುತ್ತೆ. ಹಂಗಾದ್ರೆ ಯಾವುದೋ ದೊಡ್ಡ ಡೀರಿಗೆ ಕೈ ಹಾಕಿದ್ದೀರಾ? ಹೌದು, ನಿನ್ನ ವಾಟ್ಸಪ್ಗೆ ಒಂದು ಫೋಟೋ ಕಳಿಸ್ತೀನಿ ನೋಡಿ ಈಗ. ಬಂತ? ಯಾರು ಸರ್ ಅವನು? ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತಲ್ಲ. ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಬಿ ರೆಡಿ. ಎಸ್ ಸರ್. ಬತ್ರ ಬರ್ರಿ ಮಲ್ಕೊಳ್ಳಿ. ಬೆತ್ತಳ ಬೆತ್ತಳ ನನ್ನ ಪ್ರಾಬ್ಲಮು ಅಲ್ಲ, ಆ ಕಡೆ ಕುಡಿಯಕ್ಕೆ ಮಾಡ್ಕೊಂಡಿದ್ದೆ. ನೀನು ನಾನು ತಿನ್ನೋ ಥರ ನೋಡ್ತಿದ್ರೆ ಕಾಶ್ಮೀರ್ ಆ್ಯಪನ್ನ ನೋಡಿದ್ರೆ ತಿನ್ನಕ್ಕೆ ಆಸೆ ಆಗೋದು ಸಹಜ ತಾನೆ. ಸುಮ್ಮನೆ ಮಲ್ಕೊಂಡ್ರು ಸರಿ. ಈಗ ಇದು ಯಾರು ಬರೆದ ಕಥೆಯು?
ನನಗಾಗಿ ಬಂದ. ಗುಂಡ ಏನ್ ರೌಡಿ ಹೇಳದೆ ಗುಂಡ ನಾನು ನಿನ್ನ ಹೆಂಡತಿ, ನನಗೆ ನಿನ್ನ ಬಗ್ಗೆ ಎಲ್ಲನೂ ತಿಳ್ಕೊಳ್ಳೋ ರೈಟ್ಸ್ ಇದೆ. ಹೇಳು ಗುಂಡ, ಕಾಲೇಜಲ್ಲಿ ಟಾಪರ್ ಆಗಿದ್ದು ನೀನು ಏನಕ್ಕೆ ರೌಡಿ ಅದ? ಗುಂಡ, ನನಗೆ ಗೊತ್ತು ಆ ನೆನಪುಗಳು ನಿನ್ನ ಡಿಸ್ಟರ್ಬ್ ಮಾಡುತ್ತೆ. ನಾನು ಕೇಳಿದ ಪ್ರಶ್ನೆ ನಿನಗೆ ಹರ್ಟ್ ಮಾಡುತ್ತೆ ಅಂತ ನನಗೆ ಗೊತ್ತು. ಆದರೆ ನಾನು ನಿನ್ನ ಪಾಸ್ಟ್ ಬಗ್ಗೆ ಗೊತ್ತಾಗಲೇಬೇಕು ಗುಂಡ. ಪ್ಲೀಸ್ ಹೇಳು, ಒಬ್ಬ ಕಾಲೇಜ್ ಹುಡುಗ ಹೇಗೆ ರೌಡಿಯಾಗಿ ಬದಲಾದ? ಬೇದಾಳ, ಅದೆಲ್ಲ ಮುದ್ದುಗಿರೋ ಕತೆ. ಹಳೆಗಾಯನ ಕೆದಕಿದ್ರೆ ನೋವು ಜಾಸ್ತಿ ಆಗುತ್ತೆ ಹೊರತು ಪ್ರಯೋಜನ ಏನೂ ಇಲ್ಲ. ಈಗ ಹೇಗಿದ್ದೀನೋ ಇದು ನಿಜವಾದ ವಿಕ್ರಮ್ ಅಷ್ಟೆ. ಮಾವನವರು ಕನ್ಸ್ಕೊಂಡು ನಡ್ಕೊಂಡಿದ್ದೊಬ್ಬ ವಿಕ್ರಮ್, ಅಮ್ಮ ನೂರಾರು ಆಸೆಗಳನ್ನ ನಡ್ಕೊಂಡಿದ್ದೊಬ್ಬ ವಿಕ್ರಮ್, ನಿನ್ನ ಅಣ್ಣಂದಿರು ತುಂಬ ಹೆಮ್ಮೆಯಿಂದ ಮಾತಾಡೋ ಒಬ್ಬ ವಿಕ್ರಮ್. ನನಗೆ ಆ ವಿಕ್ರಮ್ ಬಗ್ಗೆ ಗೊತ್ತಾಗಬೇಕು. ಹೇಳು. ಆ ವಿಕ್ರಮ್ ಸತ್ತೋಗಿ ಭಾಳ ವರ್ಷಗಳಾಗೋಯ್ತು. ದಯವಿಟ್ಟು ನೋಡು, ಅದನ್ನು ಮತ್ತೆ ಮತ್ತೆ ಕೆದಕ್ಬೇಡ. ಗುಂಡ, ನೀನು ನಿಜಕ್ಕೂ ನನ್ನ ಪ್ರೀತಿಸ್ತಿದ್ಯಾ? ಏಯ್, ನನ್ನ ಕಣ್ಣು ನೋಡೆ, ನಿನಗೆ ಸಿಗುತ್ತೆ. ಗುಂಡ, ನನ್ನ ಜೀವನನೇ ನಿನ್ನ ಮುಂದೆ ಓಪನ್ ಬುಕ್ ಆಗಿದೆ. ನಾನೇನು, ನನ್ನ ವ್ಯಕ್ತಿತ್ವ ಏನು, ನನ್ನ ಬಗ್ಗೆ ಎಲ್ಲೂ ನಿಂಗೆ ಗೊತ್ತಿದೆ. ಆದರೆ ನಿನ್ನ ಜೀವನದ ಕೆಲವು ಅಧ್ಯಾಯಗಳನ್ನ ನನ್ನಿಂದ ಮುಚ್ಚಿಡ್ತಿದ್ಯಾ. ಯಾಕೆ ಗುಂಡ? ಅಲ್ಲ, ನಿನ್ನ ಜೀವನ ಪೂರ್ತಿ ರೌಡಿ ಆಗಿರ್ಬೇಕಂತ ಅನ್ಕೊಂಡಿದ್ಯಾ? ನನಗೇನು ಯಾರಕ್ಕೇನ ರೌಡಿ ಸಾಯೋದಕ್ಕೆ? ಯಾವುದೋ ವಯಸ್ಸಲ್ಲಿ ಇದಕ್ಕೆ ತಪ್ಪಿದ ಬದುಕು, ಅದು ಸರಿ ಹೋಗಲ್ಲ ನಿರ್ಧಾರ ಮಾಡಿ ನನ್ನ ಪಾಡಿಗೆ ನಾನಿದ್ದೆ. ಆದರೆ ನೀನು ಬಂದು ನನಗೆ ಹೊಸ ಭರವಸೆ ಕೊಟ್ಟೆ. ನಿನ್ನಿಂದ ನಾನು ಯಾವುದನ್ನು ಮುಚ್ಚಿಡೋಕ್ಕೆ ಇಷ್ಟಪಡಲ್ಲ ಬೇತಾನ. ಆದರೆ ನೀನು ಯಾವುದಾದ್ರೂ ಇದ್ರ ಬಗ್ಗೆ ಹೇಳ್ತೀನಿ. ಅದೇ ಪ್ಲೀಸ್ ಕಣೆ, ಇವಾಗ ಮತ್ತೆ ಅದನ್ನು ಕೆದಕ್ಬೇಡ. ಮಲ್ಕೋ.